ಒಂದೇ ಕ್ಷೇತ್ರ ಗೆದ್ದದ್ದು ಬೆಂಗಳೂರು ಗ್ರಾಮಾಂತರ. ಸುರೇಶ್ ಅವರು ಒಂದು ಬೈ ಎಲೆಕ್ಷನ್ ಸೇರಿ 3 ಬಾರಿ MP ಆಗಿದ್ದಾರೆ. ಆದರೆ ಅವರ ಇತ್ತೀಚಿನ ನಡವಳಿಕೆಗಳು, ಅವರು ಜನಸಾಮಾನ್ಯರ ಜೊತೆ ವರ್ತಿಸ್ತಾ ಇದ್ದರು, ಅಧಿಕಾರಿಗಳ ಜೊತೆ ಅವರ ವರ್ತನೆ, ಮತ್ತು ಅವರು ಏನು ಪಾರ್ಲಿಮೆಂಟಿನ ಒಳಗೆ ಮತ್ತು ಹೊರಗೆ ಅವರ ನಡವಳಿಕೆಗಳು, ದೇಶ ವಿರೋಧಿ ಹೇಳಿಕೆ, ಇವೆಲ್ಲವೂ ಒಟ್ಟಾಗಿ ಕ್ರೋಢೀಕರಿಸಿದಾಗ ಅವರಿಗೆ ಜನವಿರೋಧಿಯಾದಂಥ ಅಭಿಪ್ರಾಯ ಇವತ್ತು ಜನಸಾಮಾನ್ಯರಲ್ಲಿ ಅವರ ವಿರೋಧವಾದಂಥ ಅಭಿಪ್ರಾಯ ಮೂಡಿದೆ. ಜೊತೆಗೆ ನಮ್ಮ ಅಭ್ಯರ್ಥಿ ಬಹಳ ಸರಳ, ಸಜ್ಜನ, ಸ್ವಭಾವತಃ ಒಂದಕ್ಕೆ ಹೃದಯವಂತ ಡಾಕ್ಟ್ರು, ಅವರ ವೃತ್ತಿಯ ಹಿನ್ನೆಲೆ, ಅವರು ಮಾಡಿದಂಥ ಸೇವೆ, ಇವೆಲ್ಲವೂ ಲೆಕ್ಕ ಮಾಡಿದಾಗ ನಮ್ಮ ಅಭ್ಯರ್ಥಿಯ ಪರ ಜನಪರವಾದಂಥ ಒಂದು ಅಲೆ ಇದೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಈ ಬಾರಿ NDA ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ತಾರೆ. ಕಳೆದ ಬಾರಿ JDS ಸಪೋರ್ಟ್ ಇಲ್ಲಾದ್ರೂ ಕೂಡ ತಾವು 26 ಕ್ಷೇತ್ರವನ್ನು ಗೆದ್ದಿದ್ದೀರಿ. ಅಂತ ಸಂದರ್ಭದಲ್ಲಿ JDS ಜೊತೆ ಮೈತ್ರಿ ಬೇಕಾಗಿತ್ತ ಅನ್ನುವಂಥ? ಈಗ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ಥರ ವಾತಾವರಣ ಕ್ರಿಯೇಟ್ ಆಗುತ್ತೆ ರಾಜಕಾರಣದಲ್ಲಿ. ಅವತ್ತು ಬೇಡ ಅಂದರೂ ಇವತ್ತು ಅನಿವಾರ್ಯ ಇತ್ತು. ಇವತ್ತು 28 ಕ್ಷೇತ್ರಗಳನ್ನ ಗೆಲ್ಲಬೇಕು. ಹಳೆ ಮೈಸೂರು ಭಾಗದಲ್ಲಿ JDS ಪ್ರಬಲವಾಗಿದೆ. ಹಾಗಾಗಿ BJP ಮತ್ತು JDS ಹೊಂದಾಣಿಕೆ ಸ್ವಭಾವತರ ಅವು ಕಾಂಗ್ರೆಸ್ ವಿರೋಧಿಯಾದಂಥ ಹೊಂದಾಣಿಕೆ. ಹಾಗಾಗಿ ಹೊಂದಾಣಿಕೆ ಸಹಾಯ ಆಗುತ್ತೆ. 28 ಕ್ಷೇತ್ರಗಳನ್ನು ನಾವು ಗೆಲ್ತೀವಿ. ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಮುಕ್ತ ಮಾಡಬೇಕನ್ನುವಂಥದ್ದು BJP ಒಂದು ಧೋರಣೆ ಆಗಿತ್ತು. ಸೊ ಈ ಬಾರಿ ಕೂಡ ಇರುವ ಒಂದು ಕಾಂಗ್ರೆಸ್ ಸೀಟನ್ನು ಸೋಲಿಸಿ ಕಾಂಗ್ರೆಸ್ ಆ ಥರ ಅಲ್ಲ, ಕಾಂಗ್ರೆಸ್ ಸೀಟ್ ಸೋಲಿಸ್ಬೇಕು ಅಂತಲ್ಲ, ಬೆಂಗಳೂರು ಗ್ರಾಮಾಂತರ ನಾವು ಗೆಲ್ಲಬೇಕು ಅಂತ. ಬೆಂಗಳೂರು ಗ್ರಾಮಾಂತರ ಈಗ ಬಹಳ ಪ್ರತಿಷ್ಠೆಯಾದಂಥ ಕ್ಷೇತ್ರ. ಇಲ್ಲಿ ಸಂಸದರ ಜೊತೆಗೆ ಅವರ ಅಣ್ಣ DCM ಆಗಿದ್ದಾರೆ, DK ಶಿವಕುಮಾರ್ ಅವರು. ಇವರಿಬ್ಬರ ಕಪಿಮುಷ್ಟಿನಲ್ಲಿ ಜಿಲ್ಲೆ ಮತ್ತು ಬೆಂಗಳೂರು ಆಡಳಿತ ಸೇರ್ಕೊಂಡಿದೆ. ಇವರು ಜನಪರವಾಗಿ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಅವ್ರು ಸಿಕ್ಕಂಥ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಬೇರೆ ಬೇರೆ ಥರ ಅವರ ವೈಯಕ್ತಿಕ ಸಂಪತ್ತನ್ನು ಜಾಸ್ತಿ ಮಾಡ್ಕೋತಾ ಇದ್ದಾರೆ, ಅವರ ಆಸ್ತಿಯನ್ನು ವೃದ್ಧಿ ಮಾಡ್ಕೋತಾ ಇದ್ದಾರೆ. ಅವರ ದಮನಕಾರಿ ರೀತಿ, ಅವರ ದಬ್ಬಾಳಿಕೆ ದೌರ್ಜನ್ಯದಿಂದ ಜನಸಾಮಾನ್ಯರು ನಲಗೋಗ್ತಾ ಇದ್ದಾರೆ. ಅವರಿಂದ ಸೆರೆ ಬಿಡಿಸ್ಬೇಕು ಅಂತೇಳಿ ಇವತ್ತು ಒಳ್ಳೆ ಅಭ್ಯರ್ಥಿ ಹಾಕಿದ್ದೀವಿ. ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಜನನೂ ಕೂಡ ಬದಲಾವಣೆ ಬಯಸಿದ್ದಾರೆ.